ನಾನಾಗ್ಲೇ ನಿಮ್ಗೆಲ್ಲ ಯಾರು ಅಂತ ಗೊತ್ತಾಗೋಗಿದೆ. ನಿಮ್ಗಾಗ್ಲೇ ಒಂದ್ ಕಥೆನೂ ಹೇಳ್ಬಿಟ್ಟಿದೀನಿ. ನಾನು ಇವತ್ತು ಇನ್ನೊಂದ್ ಕತೆ ನಿಮ್ಗೆ ಹೇಳ್ತೀನಿ. ನಿಮ್ಗೆಲ್ಲ ತಮಾಷೆ ಕತೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳಿಗೆ, ಹಾಸ್ಯ ಭರಿತವಾದ ಕತೆ. ಅದನ್ನ ಹೇಳೋಣ ಅಂತ ಬಂದಿದ್ದೀನಿ ನಾನು ಇವತ್ತು. ಕೃಷ್ಣದೇವರಾಯ ನೀವೆಲ್ಲ ಹೆಸರು ಕೇಳಿದಿರಿ. ವಿಜಯನಗರ ಸಾಮ್ರಾಜ್ಯವನ್ನ ಆಳ್ತಾ ಇದ್ದಂತಹ ದೊರೆ ಅಂದ್ರೆ ಕೃಷ್ಣದೇವರಾಯ. ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ರಾಜ ಮಹಾರಾಜರುಗಳೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ವಿದ್ವಾಂಸರಿಗೆ, ಕವಿಗಳಿಗೆಲ್ಲ ಆಶ್ರಯ ಕೊಡ್ತಿದ್ರು. ಅಂದ್ರೆ ಅವರ ಪ್ರತಿಭೆಗಳನ್ನ ಪ್ರದರ್ಶನ ಮಾಡ್ಬೋದು, ಅದಕ್ಕೆಲ್ಲ ಒಂದು ಅವಕಾಶ ಇರ್ತಿತ್ತು. ಆಗ ಇದು ರಾಜರು ಹೇಗೆ ಮನರಂಜನೆ ಅವ್ರಿಗೆ ಸಿಗ್ತಾ ಇತ್ತು ಅಂದ್ರೆ, ಆಸ್ಥಾನದಲ್ಲಿದ್ದಾಗ ಆಗಾಗ್ಗೆ ಈ ವಿದ್ವಾಂಸರುಗಳಿಂದ ಗ್ರಂಥಗಳ ಒಂದು ಪರಿಚಯ ಮಾಡ್ಕೊಳ್ಳೋದು, ಈ ತರ ಶಾಸ್ತ್ರಗಳನ್ನ ಒಂದು ಪರಿಚಯ ಮಾಡ್ಕೊಳ್ಳೋದು, ಅವ್ರಿಗಿದ್ದಂತಹ ಪ್ರತಿಭೆಗಳನ್ನ ಹೇಳುವಂಥದ್ದು, ಈ ರೀತಿಯಾದಂತಹ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇತ್ತು. ಇಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಿಂದಲೂ ವಿದ್ವಾಂಸರುಗಳನ್ನೆಲ್ಲ ಕರೆಸಿ ಅವರ ಪ್ರದರ್ಶನವನ್ನ ಮಾಡೋದಕ್ಕೆ ಕೃಷ್ಣದೇವರಾಯರು ಅವಕಾಶವನ್ನ ಮಾಡಿಕೊಡ್ತಾ ಇದ್ರು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತುಂಬಾ ಎಲ್ರಿಗೂ ಗೊತ್ತಿರ್ತಕ್ಕಂತಹ ಪ್ರಚಲಿತವಾದಂತಹ ಒಬ್ಬ ವಿದ್ವಾಂಸ ಅಂತಂದ್ರೆ ತೆನಾಲಿ ರಾಮಕೃಷ್ಣ. ನೀವೆಲ್ಲ ಕೇಳಿದಿರಿ ಮಕ್ಕಳ. ಇದು ತೆನಾಲಿ ರಾಮಕೃಷ್ಣ ಅನ್ನೋದು ಬಹಳ ಹಾಸ್ಯಕ್ಕೆ ಹೆಸರುವಾಸಿ, ಚತುರ ಮತ್ತು ಸಮಯೋಚಿತವಾಗಿ ಸಮಯ ಬಂದಾಗ ಹೇಗೆ ಅದನ್ನ ಬಗೆಹರಿಸ್ಬೇಕು ಅನ್ನೋದನ್ನ ಹಾಸ್ಯದ ಮುಖಾಂತರವನ್ನೇ ಬಗೆಹರಿಸಿ ಕೃಷ್ಣದೇವರಾಯರಿಗೆ ಮತ್ತು ಆಸ್ಥಾನದಲ್ಲಿ ಇದ್ದವ್ರಿಗೆಲ್ರಿಗೂ ಒಂದು ಸಂತೋಷವನ್ನ ಉಂಟು ಮಾಡ್ತಿರ್ತಕ್ಕಂತಹ ಒಂದು ಪ್ರತಿಭೆ ಅವರಲ್ಲಿ ಇತ್ತು. ತೆನಾಲಿ ರಾಮ ಅಂದ್ಬಿಟ್ರೆ ಎಲ್ರಿಗೂ ತುಂಬಾ ಇಷ್ಟ, ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥವನು. ಒಂದ್ಸಲ ಏನಾಗುತ್ತೆ ಅಂದ್ರೆ, ಉತ್ತರ ಭಾರತದಿಂದ ಒಬ್ಬ ವಿದ್ವಾಂಸ ಬರ್ತಾನೆ. ಬಂದ್ಬಿಟ್ಟು ಕೃಷ್ಣದೇವರಾಯನ್ಗೆ ನಮಸ್ಕಾರ ಮಾಡ್ಬಿಟ್ಟು, ಮಹಾರಾಜರೇ, ನನ್ನಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ನಾನು ತೋರಿಸ್ತೀನಿ. ನಾ ಕೆಲವು ನಿಮ್ಮ ವಿದ್ವಾಂಸರಿಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಗ್ರಂಥದ ಬಗ್ಗೆ, ಅದ್ರ ಬಗ್ಗೆ. ಅವರು ಉತ್ತರ ಹೇಳಿದ್ರೆ ಅವರು ಗೆದ್ದ ಹಾಗೆ. ಒಂದ್ ಪಕ್ಷ ಅವರು ಅದಕ್ಕೆ ಉತ್ತರಿಸ್ತೇನೆ ಇದ್ರೆ ಆಗ ನೀವು ನನಗೆ ಬಹುಮಾನ ಕೊಟ್ಟು ಸನ್ಮಾನ ಮಾಡಿ ಕಳಿಸ್ಬೇಕಾಗತ್ತೆ ಅಂದಾಗ ಕೃಷ್ಣದೇವರಾಯರು, ಓ ಅದಕ್ಕೇನಂತೆ, ಸ್ಪರ್ಧೆ ಏರ್ಪಡಿಸೋಣ, ಒಂದ್ ಕೆಲಸ ಮಾಡಿ, ನಾಳೆ ಬನ್ನಿ ಸ್ಪರ್ಧೆಯನ್ನ ಏರ್ಪಡಿಸೋಣ ಅಂತ. ಸರಿ, ಆಸ್ಥಾನದಲ್ಲಿ ಎಲ್ಲ ವಿದ್ವಾಂಸರು ತುಂಬಿ ತುಳುಕ್ತಾ ಇದ್ದಾರೆ, ಎಲ್ಲ ಕೂತಿದ್ದಾರೆ. ಉತ್ತರ ಭಾರತದ ವಿದ್ವಾಂಸ ಮಹಾ ಬುದ್ಧಿವಂತ ಅವರುವೆ ಬಂದ್ಬಿಟ್ಟು ಅನೇಕ ವೇದಕ್ಕೆ ಸಂಬಂಧಪಟ್ಟಾಗೆ, ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಬರ್ತಾ 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 ಏನಾಗುತ್ತೆ ಅಂದ್ರೆ ಕಠಿಣವಾಗ್ತಾ ಹೋಗುತ್ತೆ. ಇವ್ರಿಗೆ ಕೃಷ್ಣದೇವರಾಯನಲ್ಲಿ ಆಸ್ಥಾನದಲ್ಲಿ ಇರ್ತಕ್ಕಂತಹ ಕವಿಗಳಿಗೆ ಉತ್ತರಿಸಕ್ಕೆ ಆಗಲ್ಲ, ಆ ತರ ಸಂದರ್ಭ ಬಂದ್ಬಿಡುತ್ತೆ. ಆಗ ಕೃಷ್ಣದೇವರಾಯರಿಗೆ ಯೋಚನೆ ಆಗುತ್ತೆ, ಅಯ್ಯೋ ಇದೇನು ನಮ್ಮ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿಗಳಿಗೆ ಹೇಳಕ್ಕೆ ಬರ್ತಾ ಇಲ್ವಲ್ಲ, ನಾವು ಸ್ಪರ್ಧೆಯಲ್ಲಿ ಸೋತ್ ಬಿಟ್ರೆ ಒಂಥರ ಅವಮಾನ ಅಲ್ಲ ಅನ್ನುವಂತಹ ದುಗುಡದು ಒಂಥರ ಆತಂಕ ಶುರು ಆಗುತ್ತೆ. ಅಷ್ಟೊತ್ತಿಗೆ ಸರಿಯಾಗೆ ಇದನ್ನೆಲ್ಲ ನೋಡಕ್ಕೆ ತೆನಾಲಿ ರಾಮಕೃಷ್ಣ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಆಗ ಕೃಷ್ಣದೇವರಾಯರ ಕಿವಿಯಲ್ಲಿ ಒಂದ್ ಮಾತು ಹೇಳ್ತಾನೆ ಮೆಲ್ಲಗೆ. ಏನು ಅಂದ್ರೆ, ಸ್ಪರ್ಧೆಯನ್ನ ನಾಳೆಗೆ ಮುಂದುವರ್ಸಕ್ ಹೇಳಿ ಇನ್ನುವೆ ಅಂತ. ಆಗ ಕೃಷ್ಣದೇವರಾಯರು, ಇವತ್ತಿಗಿಲ್ಲಿ ನಿಲ್ಸಿರೋಣ, ನಾಳೆ ಈ ಸ್ಪರ್ಧೆಯನ್ನ ಏರ್ಪಡಿಸೋಣ ಅಂತ ಹೇಳ್ತಾರೆ. ಸರಿ, ಆಗ ಎಲ್ರು ಕೂತ್ಕೋತಾರೆ. ಇವರು ಎಲ್ಲ ಕೂತಿರ್ತಾರೆ, ತಿರ್ಗಾ ಬರ್ತಾರೆ. ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರ ಭಾರತದ ವಿದ್ವಾಂಸ ಇವ್ರಿಗೆ ಅಳ್ಳಾಡಿಸ್ಬಿಡುತ್ತೆ. ಅಷ್ಟೊತ್ತಿಗೆ ಕರೆಕ್ಟಾಗೆ ತೆನಾಲಿ ರಾಮ ಏನ್ ಮಾಡ್ತಾನೆ ಅಂತಂದ್ರೆ, ಹಿಂದ್ಲ ಕಾಲದಲ್ಲೆಲ್ಲ ಗ್ರಂಥಗಳನ್ನ ಹೇಗಿಡ್ತಿದ್ರು ಅಂದ್ರೆ, ಒಂದು ಪಂಚೆಯಲ್ಲಿ ಇಟ್ಟು ಗ್ರಂಥ ಪುಸ್ತಕಗಳನ್ನ ಇಟ್ಟು ಗಂಟು ಕಟ್ಟಿ, ಈಗ ಸೀರೆಗಳನ್ನೆಲ್ಲ ಗಂಟು ಕಟ್ಟಿಡ್ತಾರಲ್ಲ ಅಂಗಡಿಗಳಲ್ಲಿ, ಆ ತರ ಗಂಟು ಕಟ್ಟಿ ಅದನ್ನ ರಕ್ಷಿಸ್ತಾ ಇದ್ರು. ಅದೇ ರೀತಿ ಸರಿಯಾದಷ್ಟಕ್ಕೆ ತೆನಾಲಿ ರಾಮ ಬರ್ತಾನೆ. ಒಂದು ಗಂಟನ್ನ ಕಟ್ಕೊಂಡ್ ಬಂದು ಇದ್ರ ಮೇಲೆ ಇಟ್ಬಿಟ್ಟು ಕೃಷ್ಣದೇವರಾಯರ್ಗೆ ಹೇಳ್ತಾರೆ, ನಾನು ಈಗ ಪ್ರಶ್ನೆಯನ್ನ ಅವ್ರಿಗೆ ಕೇಳಕ್ಕೆ ನೀವು ಅನುಮತಿ ಕೊಡ್ಬೇಕು ಅಂತ. ಆಗ ಕೃಷ್ಣದೇವರಾಯರು ಹೇಳ್ತಾರೆ, ಕೇಳು ತೆನಾಲಿ ರಾಮ ಅಂತ. ಅವರು ಹೇಳ್ತಾರೆ, ಕೇಳು, ಎಲ್ಲ ನಿಮ್ಮ ಆಸ್ಥಾನದ ವಿದ್ವಾಂಸರು ಎಲ್ಲ ನನ್ನ ಪ್ರಶ್ನೆಗಳಿಗೆ ಯಾರೂ ಉತ್ತರಿಸಿಲ್ಲ ಅಂತ ಹೇಳಿದಾಗ
ಅವ್ರು ಕೇಳ್ತಾರೆ, ಯಾವ್ದೋ ಅದು ಗ್ರಂಥ ಇಟ್ಕೊಂಡ್ ಬಂದಿದೆಯಲ್ಲ ನೀನು ಅಂತ ಕೇಳಿದಾಗ, ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಇದು ಅಂತಾನೆ. ತಿಲಕಾಷ್ಟ ಮಹಿಷ ಬಂಧನನ ತಲೆ ತಿಂದು ಹೋಗುತ್ತೆ ಉತ್ತರ ಭಾರತದ ವಿದ್ವಾಂಸಂಗೆ. ಇದೇನು ಈ ಗ್ರಂಥದ ಹೆಸರೇ ಕೇಳಿಲ್ವಲ್ಲ, ಎಲ್ಲೂ ಕೇಳಿಲ್ವಲ್ಲ ಅಂತ ಪೇಚಾಡ್ತಾರೆ. ಏನ್ ಮಾಡಿದ್ರು ಗೊತ್ತಾಗುದೇ ಇಲ್ಲ, ಈ ಗ್ರಂಥದ ಪರಿಚಯನೇ ಇಲ್ವಲ್ಲ ನನಗೆ ಅಂದ್ಬಿಟ್ಟು, ನಾನು ಈ ಸ್ಪರ್ಧೆಯಲ್ಲಿ ಸೋತೆ, ನಾನು ನಿಮ್ಮ ನನಗೆ ಆಗಲ್ಲ ತೆನಾಲಿ ರಾಮನ್ನ ಗೆಲ್ಲೋದಕ್ಕೆ ಅಂದ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಅವರು ಹೊರಟೋಗ್ತಾರೆ, ಪೆಚ್ಚು ಮೊರೆ ಹಾಕೊಂಡು. ಅಯ್ಯೋ ನಾ ಸ್ಪರ್ಧೆಯಲ್ಲಿ ಸೋತ್ಬಿಟ್ಟೆ ಅಂತ. ಹೋದಾದ್ಮೇಲೆ ತೆನಾಲಿ ರಾಮ ನೋಡ್ತಾನೆ, ಅವ್ರು ಹೋದ್ರೋ ಇಲ್ವೋ ಅಂತ ಹೊಟ್ಟೋಗಿರ್ತಾರೆ. ಆಗ ಕೃಷ್ಣದೇವರಾಯ ಕರೆದ್ ಕೇಳ್ತಾರೆ, ತೆನಾಲಿ ರಾಮ, ಇದು ಯಾವ್ದಯ್ಯ ಇದು ತಿಲಕಾಷ್ಟ ಮಹಿಷ ಬಂಧನ ಅಂತ ಗ್ರಂಥ, ನಾವ್ ಯಾರು ಕೇಳೇ ಇಲ್ವಲ್ಲ, ತೆಗೆದು ತೋರ್ಸೋದ್ ಏನು ಅಂದಾಗ ನಗುತ್ತಾ ಹೇಳ್ತಾನೆ, ಸ್ವಾಮಿ ಪ್ರಭುಗಳೇ ನೋಡಿ ತೆಗಿತೀನಿ ಗ್ರಂಥನ ಅಂದ್ಬಿಟ್ಟು ಬಿಚ್ಚುತ್ತಾನೆ. ಬಿಚ್ಚಿದಾಗ ಅದರಲ್ಲಿ ತಿಲ ಅಂದ್ರೆ ಎಳ್ಳು, ಕಾಷ್ಟ ಅಂದ್ರೆ ಕಡ್ಡಿಗಳು, ಒಣಗಿರು ಕಡ್ಡಿ, ಇಷ್ಟು ಹೊರೆ ತಂದಿರ್ತಾನೆ. ತಿಲ ಕಾಷ್ಟ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಎಮ್ಮೆ ಕಟ್ಟು ಹಗ್ಗದಲ್ಲಿ ಅದನ್ನ ಕಟ್ಟಿರ್ತಾನೆ. ಅವನದನ್ನ ಕಟ್ಬಿಟ್ಟು ಅದನ್ನ ಇಟ್ಕೊಂಡ್ ಬಂದಿರ್ತಾನೆ. ಇಟ್ಕೊಂಡ್ ಬಂದ್ಬಿಟ್ಟು ಅದು ಇದೇ ಗ್ರಂಥನ ಹೇಳಿದ್ದು, ಇದರಿಂದ ಅವನು ಸೋಲ್ಸೋಕಾಯ್ತು ಅಂದಾಗ ಎಲ್ಲ ಗೊಳ್ಳಂತ ನಗ್ತಾರೆ. ಅಪ್ಪ ಎಂತ ಸಮಯದಲ್ಲಿ ನಮ್ಮನ್ನ ರಕ್ಷಿಸ್ಬಿಟ್ಯಪ್ಪ, ಈ ತರ ತಿಲಕಾಷ್ಟ ಮಹಿಷ ಬಂಧನ ಅನ್ನೋದನ್ನ ನೀನೇ ಊಹೆ ಮಾಡ್ಕೊಂಡು ನಿನ್ನ ಚತುರತೆಯಿಂದ ಈ ಸಾಮಗ್ರಿಯನ್ನ ತಂದು ನಮ್ಮನ್ನ ಗೆಲ್ಸಿದ್ಯಲ್ಲ ಅಂತ ಹೇಳಿ ಸಂತೋಷ ಪಟ್ಟು ಕೃಷ್ಣದೇವರಾಯರು ತಮ್ಮ ಕುತ್ತಿಗೆಯಲ್ಲಿದ್ದಕ್ಕಂತಹ ಮುತ್ತಿನ ಹಾರವನ್ನು ಅವನಿಗೆ ಹಾಕಿದಾಗ ಎಲ್ಲ ಉದ್ಘೋರ ಮಾಡ್ತಾರೆ, ತೆನಾಲಿ ರಾಮಂಗೆ ಜಯವಾಗಲಿ, ತೆನಾಲಿ ರಾಮಂಗೆ ಜಯವಾಗಲಿ ಅಂತಾರೆ. ಹೇಗಿದೆ ತೆನಾಲಿ ರಾಮಕೃಷ್ಣನ ಚತುರತೆ ಮಕ್ಕಳ? ನೋಡಿ, ನಿಮ್ಗೆ ಈ ಕಥೆ ಏನಾದ್ರು ಇಷ್ಟ ಆದ್ರೆ ನೀವು ಚಾರು ಕಲ್ಚರಲ್ ಫೌಂಡೇಶನ್ ಪ್ರತಿಷ್ಠಾನ, ಅದಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಇಷ್ಟ ಆದ್ರೆ ತಿಳಿಸಿ.